ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಕ್ರೋಶಾ ಡಿಸೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಈಸಿ ಅಂತಲೇ ಹೇಳ್ಬೋದು. ನೋಡಿ, ಸಿಂಗಲ್ ಸ್ಟೆಪ್ ಡಿಸೈನ್ ಇದು. ನಾವು ಒಂದೇ ಸ್ಟೆಪ್ನಲ್ಲಿ ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಅಂತ ತೊಗೊಳೋದು ನೆಸೆಸಿಟಿ ಇರೋದಿಲ್ಲ. ತುಂಬಾ ಈಸಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇನ್ನು ನನ್ನ ಚಾನಲ್ನ ಯಾರಾದರೂ ಲೈಕ್ ಮಾಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ದಲೇ ಹಾಗೆ ನೋಡ್ತಿದ್ದಾರೆ ಅಂದರೆ ದಯವಿಟ್ಟು ಲೈಕನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ, ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡಿ. ಫ್ರೆಂಡ್ಸ್, ಒಳ್ಳೊಳ್ಳೆ ಡಿಸೈನ್ಸ್ನ ಹಾಕ್ತಾ ಇರ್ತೀನಿ, ಹಾಗೆ ರೆಸಿಪೀಸ್ನು ಸಹ ತೋರಿಸ್ತಾ ಇರ್ತೀನಿ, ಅದರ ಬೆನಿಫಿಟ್ಸ್ನ ಸಹ ಹೇಳ್ತಾ ಇರ್ತೀನಿ. ಬನ್ನಿ, ನಾವು ಇಲ್ಲಿ ಕ್ರೋಶಾ ಡಿಸೈನ್ ಇದನ್ನು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಈಸಿ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಡಿಸೈನ್. ನಿಮ್ಮ ಸ್ಯಾರಿಗೆ ಹಾಕ್ಕೊಂಡು ನೋಡಿ. ಮೊದಲು ನಾನು ಅದಕ್ಕೆ ಹಸಿರು ಗ್ರೀನ್ ಕಲರ್ ಅಂದರೆ ಹಸಿರು ಬಣ್ಣದ ಒಂದು ನಾನು ಥ್ರೆಡ್ಡನ್ನು 6 ಎಳೆ ತೊಗೊಂಡಿದ್ದೀನಿ. ಅದನ್ನು ನಾನು ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ನಾಟ್ ಹಾಕೋದು ಹೇಳ್ಕೊಟ್ಟಿದ್ದೀನಿ. ಮತ್ತು ನಾನಿಲ್ಲಿ ಸ್ವಲ್ಪ ಉದ್ದನಿರುವಂತಹ ಬೀಡ್ಸನ್ನು ತೊಗೊಂಡಿನಿ. ಇನ್ ಕೇಸ್ ಆ ಬೀಡ್ ಇಲ್ಲ ಅಂದರೆ ರೌಂಡ್ ಬೀಡ್ಸನ್ನು ಸಹ ತೊಗೋಬೋದು. ನೋಡಿ, ಇದಿಲ್ಲ ಅಂದರೆ ರೌಂಡ್ ಬೀಡ್ ನೆಕ್ಸ್ಟ್ ತೋರಿಸ್ತೀನಲ್ಲ ಇದನ್ನು ತೊಗೋಬೋದು. ಡಿಸೈನ್ಗೆ ನಿಮ್ಮಲ್ಲಿ ಯಾವುದು ಇರುತ್ತೆ ಆ ಥರ ತೊಗೊಳ್ಳಿ. ತುಂಬ ಚಿಕ್ಕ ಬೀಡ್ ಬೇಡ ಅಂತ ಹೇಳ್ತಾ ಇರೋದಷ್ಟೇ. ಮೊದಲು ನಾನು ಸ್ಯಾಂಪಲ್ ಪೀಸ್ನ ತೊಗೊಂಡಿದ್ದೀನಿ. ಅದಕ್ಕೆ 6 ಎಳೆ ದಾರವನ್ನು ತೊಗೊಂಡು ನಾವಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಲಾಕನ್ನು ಮಾಡಿ ಆಗಿದೆ, ತೋರಿಸ್ತಾ ಇದ್ದೀನಿ. ಲಾಕ್ ಬ್ಯಾಕ್ ಸೈಡ್ಗೆ ಬಂದಿದೆ. 6 ಎಳೆ ದಾರವನ್ನು ತೊಗೊಂಡು ನಾನು ಲಾಕನ್ನು ಮಾಡ್ಕೊಂಡಿದ್ದೀನಿ, ನಾಟನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಚೈನನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್, 3 ಚೈನ್. ನೋಡಿ, 3 ಚೈನನ್ನು ಹಾಕ್ಕೊಂಡು 3 ಚೈನ್ ಯಾವ ಲೆವೆಲ್ಗೆ ಬರುತ್ತೆ ಆ 3 ಚೈನ್ ಲೆವೆಲ್ಗೆ ನಾವು ಎಕ್ಸಾಕ್ಟಾಗಿ ನಾವು ಅದನ್ನು ಲಾಕ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, 3 ಚೈನ್ ಲೆವೆಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಲಾಕನ್ನು ಮಾಡ್ತಾ ಇದ್ದೀನಿ. ಲಾಕನ್ನು ಮಾಡಿ ಆಗಿದೆ. ಈಗ ನಾವು ಥ್ರೆಡ್ಡನ್ನು ಮೇಲೆ ಮಾಡ್ಕೊಳ್ಳೋಣ. ಮೇಲೆ ಮಾಡಿಕೊಂಡು ನಾನು ಲೆಂತಿಯಾಗಿರೋ ಸ್ವಲ್ಪ ಉದ್ದನಿರೋಂಥ ಬೀಡನ್ನು ಸಹ ತೊಗೊತಾ ಇದ್ದೀನಿ. ಅದನ್ನು ತೊಗೊಂಡು ನಾವು ನೀಡಲ್ಗೆ ಪೋಣಿಸ್ಕೊಂಡು 6 ಎಳೆ ದಾರವನ್ನು ನಾವು ನೀಡಲ್ ಮೌತಿಂದ ಬೀಡ್ ಒಳಗಡೆ ಪೋಣಿಸ್ಕೊಳ್ಳೋಣ. ತೂರಿಸ್ಕೊಂಡಾಗಿದೆ ನೋಡಿ. 6 ಎಳೆ ದಾರವನ್ನು ಮಣಿಯಿಂದ ಹೊರಗಡೆ ತೂರಿಸ್ಕೊಂಡಿದ್ದೀನಿ, ಅಂದರೆ ಮಣಿ ಲಾಕ್ ಮಾಡ್ತಾ ಇದ್ದೀನಿ ಬೀಡನ್ನು. ಈಗ ನಾವಿಲ್ಲಿ ಬೀಡನ್ನು ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗಿ ನಾನು ಸ್ಲ್ಯಾಂಟಿಂಗ್ ಆರ್ಚ್ ಅನ್ನೋ ಒಂದು ಡಿಸೈನ್ನ ಹೇಳ್ಕೊಟ್ಟಿದ್ನಲ್ಲ, ಸೇಮ್ ಅದೇ ರೀತಿಯೇ ಇದು. ನೋಡಿ, ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಟ್ರಯಾಂಗಲ್ನಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ವಿ ಶೇಪ್ನಲ್ಲಿ ನಾವು ಇದನ್ನು ಹಾಗೇ ನಾವು ಬೀಡನ್ನು ಡೈರೆಕ್ಟ್ ಲಾಕ್ ಮಾಡೋ ಬದಲು ಹಾಗೇನೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ನಾನಿಲ್ಲಿ ಡಬಲ್ ಕ್ರೋಶಾ ತೊಗೊತಾ ಇದ್ದೀನಿ, ಡೈರೆಕ್ಟ್ ಬೀಡ್ ಸಮೇತನೇ. ಡಬಲ್ ಕ್ರೋಶಾ ಎರಡರಿಂದ ಒಂದು ತೊಗೊಳ್ಳೋಣ. 2ರಿಂದ 1 ಮತ್ತು 2ರಿಂದ 1 ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಬೀಡ್ ಡೈರೆಕ್ಟಾಗಿ ಲಾಕ್ ಆಯಿತು. ಅಲ್ಲಿ ವಿ ಶೇಪ್ ಅಂದರೆ ಟ್ರಯಾಂಗಲ್ ಕ್ರಿಯೇಟ್ ಆಗಿದೆ. ಈಗ ನಾವಲ್ಲಿ ತೋರಿಸ್ತೀನಿ ನೋಡಿ. ಈಗ ನಾನಲ್ಲಿ ಮೊದಲು 2 ಚೈನನ್ನು ಹಾಕ್ಕೊಂಡೆ, ಲಾಕ್ ಮಾಡಿದ್ದಾದಮೇಲೆ 2 ಚೈನ ಹಾಕ್ಕೊಂಡು ನಾನಿಲ್ಲಿ ಡಬಲ್ ಕ್ರೋಶವನ್ನು ಮಾಡಿಕೊಡ್ತೀನಿ. ನೋಡಿ, ತೋರಿಸ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಳ್ಳಿ, ಡಬಲ್ ಕ್ರೋಶಾ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ನಲ್ಲಿ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. 2ರಿಂದ 1 ಈ ಥರ ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ತ್ರಿಬಲ್ ಕ್ರೋಶಾ ಬೇಕು ಅಂದರೆ ನೀಡಲ್ ಮೇಲೆ 2 ಸರಿ ದಾರ ತೊಗೋಬೇಕು. ನಾನಿಲ್ಲಿ ಮೊದಲು ಡಬಲ್ ಕ್ರೋಶವನ್ನು ಹೇಗೆ ಮಾಡಿಕೊಡೋದು ಅಂತ ಹೇಳ್ಕೊಡ್ತೀನಿ ಮಾಡೋದು ಅಂತ. ಸೊ ನಾನು ಈ ಡಿಸೈನ್ಗೆ ನಾನಿಲ್ಲಿ ಡಬಲ್ ಕ್ರೋಶವನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಒಂದಾದಮೇಲೆ ಒಂದು ಡಬಲ್ ಕ್ರೋಶವನ್ನು ಮಾಡ್ಕೊತಾ ಹೋಗೋಣ. ಸುಮಾರು 9ರಿಂದ 10 ಡಬಲ್ ಕ್ರೋಶಾ ಅಂತ ಕಂಪ್ಲೀಟಾಗಿ ಫಿಲ್ ಆಗಬೇಕು. ಅಷ್ಟೂ ಫುಲ್ ನಾವು ಮಾಡ್ಕೋಬೇಕು. ಎಕ್ಸಾಕ್ಟ್ ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ. ನಾವು ಬೀಡನ್ನು ಹೇಗೆ ನಾವು ಟ್ರಯಾಂಗಲಲ್ಲಿ ಲಾಕ್ ಮಾಡಿರ್ತೀವಿ ಆ ಲಾಕ್ ಮೇಲೆ ನಿಮಗೆ ಡಬಲ್ ಕ್ರೋಶಾ ಡಿಪೆಂಡ್ ಆಗುತ್ತೆ, ಎಷ್ಟು ಹಾಕ್ಕೊಂಡಿದ್ದೀವಿ ಅನ್ನೋದು. ಕಂಪ್ಲೀಟಾಗಿ ಅದು ಫಿಲ್ ಆಗಬೇಕು, ಎಂಟಿ ಇರಬಾರ್ದು, ಕಂಪ್ಲೀಟಾಗಿ ಫಿಲ್ ಆಗಬೇಕು. ಸೊ ನೋಡಿ, ನಾನಲ್ಲಿ ಲಾಕನ್ನು ಮಾಡಿಕೊಂಡು ಡಬಲ್ ಕ್ರೋಶಾವನ್ನು ತೊಗೊತಾ ಇದ್ದೀನಿ. ಆಲ್ಮೋಸ್ಟ್ ನಮಗೆ 5 to 6 ಡಬಲ್ ಕ್ರೋಶಾ ಆಗಿದೆ. ಇದೇ ರೀತಿ ನಾವು ಕಂಪ್ಲೀಟಾಗಿ ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ನೀವು ಈ ಥರ ಡಬಲ್ ಕ್ರೋಶಾ ಮಾಡ್ಕೋಬೇಕಾದ್ರೆ ನೀಡಲ್ನ ಎಕ್ಸಾಕ್ಟಾಗಿ ನಾವು ನೀಡಲ್ ಮೇಲೆ ದಾರ ತೊಗೊಂಡು 6 ಎಳೆಯನ್ನು ಸಹ ನೋಡಿ, ಇಲ್ಲಿ ನಾನು ಫಾಲ್ಟನ್ನು ಆಗಿರೋದನ್ನು ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ನಾವು ತೆಗಿಲಿಲ್ಲ ಅಂದರೆ ನೀಡಲಿಂದ ದಾರ ಸಪ್ರೇಟ್ ಆಗ್ತಾ ಇರುತ್ತೆ. ಸೊ ನಾವು ನಿಧಾನವಾಗಿ ನೀಡಲ್ ಮೇಲೆ ದಾರವನ್ನು ತೊಗೊಂಡು ಅದನ್ನು ನಾವು ಗ್ಯಾಪ್ ಇರೋ ಕಡೆ ತೂರಿಸಿ ನಾವು ಅದನ್ನು ಡಬಲ್ ಕ್ರೋಶಾವನ್ನು ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ ಡಬಲ್ ಕ್ರೋಶಾವನ್ನು ಹೇಗೆ ಮಾಡ್ಕೊತಾ ಇದ್ದೀನಿ ಅಂತ. ನೋಡಿ, ಇದೇ ರೀತಿ ನಾವು ನಿಧಾನವಾಗಿ 2ರಿಂದ 1 ಈ ಥರ ಕಂಪ್ಲೀಟಾಗಿ ಮಾಡ್ಕೊಳ್ಳೋಣ. ಇನ್ನೇನು ಅದು ಕ್ಲೋಸ್ ಆಗ್ತಾ ಇದೆ, ರೆಡಿ ಇದೆ, ಕಾಣಿಸ್ತಾ ಇದೆಯಲ್ಲ. ಇನ್ನೇನು ಟೈಟ್ ಆಗ್ತಾ ಇದೆ, ಕಂಪ್ಲೀಟಾಗಿ ನಮ್ಗೆ ಅದು ಗ್ಯಾಪು ಕವರ್ ಆಗ್ತಾ ಇದೆ. ಗ್ಯಾಪ್ ನಮಗೆ ಫಿಲ್ ಆಗೋವರೆಗೂ ಸಹ ನಾವು ಡಬಲ್ ಕ್ರೋಶಾವನ್ನು ಅಲ್ಲಿ ಮಾಡ್ಕೋಬೇಕು.
ನೋಡಿ ಡಬಲ್ ಕ್ರೋಶಾ ಮಾಡಿದ್ದಾಗಿದೆ. ಈಗ ಲೆವೆಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಎಕ್ಸಾಕ್ಟಾಗಿ ಆ ಲೆವೆಲ್ಗೆ ಕರೆಕ್ಟಾಗಿ ನಾವು ಅದನ್ನು ಲಾಕ್ ಮಾಡ್ಕೋಬೇಕು ಡಿಸೈನ್ನ. ನೋಡಿ ಲಾಕ್ ಮಾಡಿದ್ದಾಗಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಡಿಸೈನ್ ರೆಡಿಯಾಗಿದೆ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ, ಬೀಡ್ ಸಮೇತ ಒಂದು ಡಿಸೈನ್ ರೆಡಿಯಾಗಿದೆ. ಇದೇ ರೀತಿ ಮತ್ತೆ ನಾವು ಇನ್ನೆರಡನ್ನು ಮಾಡ್ಕೊಳ್ಳೋಣ. ನಾವಿಲ್ಲಿ ಮೊದಲು ಕುಚ್ಚು ಹಾಕೋದಕ್ಕೆ 3 ಚೈನ್ ತೊಗೊಂಡಿದ್ದೀನಿ, ಆಮೇಲೆ 3 ಬೀಡನ್ನು ಹಾಕಿ 3 ಡಿಸೈನ್ನ ರೆಡಿ ಮಾಡ್ತೀನಿ. 1 ಬೀಡ್ಗೆ 1 ಡಿಸೈನ್, ಆ ಥರ 3 ಬೀಡ್ 3 ಡಿಸೈನ್ ಹಾಕಬೇಕು. ನಾನಿಲ್ಲಿ ಎರಡನೇ ಬೀಡನ್ನು ತೊಗೊಂಡು ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಬೀಡನ್ನು ಲಾಕ್ ಮಾಡೋದಿಲ್ಲ, ಅದ್ರ ಬದಲು ನಾವು ಡೈರೆಕ್ಟಾಗಿ ಬೀಡನ್ನು ತೊಗೊಂಡು ಮತ್ತು ನೀಡಲ್ ಮೇಲೆ ದಾರವನ್ನು ಒಂದು ಸರಿ ತೊಗೊಂಡು ಅದನ್ನು ನಾವು ಬಟ್ಟೆಗೆ ಲಾಕ್ ಮಾಡ್ಕೊತೀವಿ. ಎಷ್ಟು ಲಾಕ್ ಅಂದರೆ ನಮ್ಗೆ ಅಂದಾಜು ವಿ ಶೇಪ್ ಬರಬೇಕು, ಅಷ್ಟು ಡಿಸ್ಟೆನ್ಸ್ನಲ್ಲಿ ನಾವು ನೀಡಲ್ನ ಇಟ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಅಂದರೆ ಡೈರೆಕ್ಟ್ ಲಾಕ್ ಅಲ್ಲ, ನಾವು ಡಬಲ್ ಕ್ರೋಶಾದಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ನಾನು ಡಬಲ್ ಚೈನನ್ನು ತೊಗೊತಾ ಇದ್ದೀನಿ. ನೋಡಿ ಕಾಣಿಸ್ತಾ ಇದೆಯಲ್ಲ, 2 ಚೈನ್ನ ತೊಗೊಂಡು ಆದಮೇಲೆ ಮತ್ತೆ ನಾವು ಡಬಲ್ ಕ್ರೋಶಾವನ್ನು ಮಾಡ್ಕೊತಾ ಹೋಗಬೇಕು, ಅಂದರೆ ಆರ್ಚನ್ನು ಮಾಡ್ಕೊತಾ ಹೋಗಬೇಕು. ಇದರಲ್ಲಿ ಡಬಲ್ ಕ್ರೋಶಾವನ್ನು ನಾನು ಅಂದಾಜು 9 ರಿಂದ 10 ತೊಗೊತೀನಿ. ನಿಮಗೆ ಹೇಳಿದ್ನಲ್ಲ, ಅದ್ರದ್ದು ಗ್ಯಾಪ್ ಎಷ್ಟು ಫಿಲ್ ಆಗುತ್ತೆ ಕಂಪ್ಲೀಟಾಗಿ ಅಷ್ಟು ನಾವು ಡಬಲ್ ಕ್ರೋಶಾವನ್ನು ಅದರಲ್ಲಿ ಮಾಡ್ಕೊತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ನಿಧಾನವಾಗಿ ಮಾಡ್ಕೋಬೇಕು, ಏಕೆಂದರೆ 6 ಎಳೆನೂ ಸಹ ನಮಗೆ ಕಂಪ್ಲೀಟಾಗಿ ಲಾಕ್ ಆಗಬೇಕು, ಡಬಲ್ ಕ್ರೋಶಾನಲ್ಲಿ ಜಾಯಿನ್ ಆಗಬೇಕು. ಒಂದು ಎಳೆ ಮಿಸ್ ಆದ್ರೂ ಡಿಸೈನ್ನಲ್ಲಿ ದಾರ ಮೇಲೆ ಎದ್ದೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ನಾವು ನಿಧಾನವಾಗಿ ಮಾಡಬೇಕು. ಸ್ವಲ್ಪ ನೀವು ಇದನ್ನು ಟ್ರೈನಿಂಗ್ ತೊಗೊತಾ ಇದ್ರೇ ನಿಮಗೆ ಆಮೇಲೆ ಸ್ಪೀಡಾಗಿ ನಿಮಗೆ ನೀಡಲ್ ಮತ್ತು ಹ್ಯಾಂಡ್ ಮೂವ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಮೊದಲು ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಸ್ಲೋ ಹಾಕಬೇಕು. ನಿಮಗೆ ಸ್ವಲ್ಪ ಅದು ಡಿಸೈನ್ ಪಿಕಪ್ ಆಗೋವರೆಗೂ, ನೀಡಲ್ ನಿಮಗೆ ಅಡ್ಜಸ್ಟ್ ಆಗೋವರೆಗೂ ಸಹ ನೀವು ಸ್ವಲ್ಪ ಹ್ಯಾಂಡನ್ನು ಫಾಸ್ಟಾಗಿ ಮಾಡೋದಕ್ಕೆ ಸ್ಟಾರ್ಟ್ ಆಗೋವರೆಗೂ ಸಹ ಸ್ವಲ್ಪ ಸ್ಲೋನಲ್ಲಿನೇ ನೀವು ಡಿಸೈನ್ನ ಕಂಪ್ಲೀಟಾಗಿ ಕಲ್ತ್ಕೋಬೇಕಾಗತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಕಂಪ್ಲೀಟಾಗಿ ನಾನು ಫಿಲ್ ಗ್ಯಾಪ್ ಇದೆಯಲ್ಲ, ಗ್ಯಾಪನ್ನು ಫಿಲ್ ಮಾಡ್ತಾ ಇದ್ದೀನಿ. ನೋಡಿ ಎರಡನೇ ಡಿಸೈನ್ ರೆಡಿ ಆಗಿದೆ. ಅದು ನಮಗೆ ಲೆವೆಲ್ಗೆ ಕ್ರಾಸ್ ಆಗಿ ನಾವು ಅದನ್ನು ಡಿಸೈನ್ನ ಬಗ್ಗಿಸಿದಾಗ ಅದು ಲೆವೆಲ್ ಎಲ್ಲಿಗೆ ಬರುತ್ತೆ ಎಕ್ಸಾಕ್ಟಾಗಿ ಅಲ್ಲಿಗೆ ನಾವು ಅದನ್ನು ಲಾಕ್ ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ, ಎರಡನೇದು ಅಷ್ಟೇ ರೆಡಿ ಆಗಿದೆ, ಎರಡನೇ ಡಿಸೈನು ರೆಡಿ ಆಗಿದೆ, 1, 2 ನೋಡಿ ರೆಡಿ ಆಗಿದೆ. ಈಗ ಮತ್ತೆ ನಾವು ಮೂರನೇದು ಸಹ ಅದೇ ರೀತಿ ಮಾಡ್ಕೊಳ್ಳೋಣ. ಮತ್ತೆ ನಾವು ದಾರವನ್ನು ಮೇಲ್ ಮಾಡ್ಕೊಳ್ಳೋಣ, ಮೂರನೇ ಬೀಡನ್ನು ಮತ್ತೆ ಅದೇ ಸೇಮ್ ಬೀಡನ್ನು ಹಾಕ್ಕೊಳ್ಳೋಣ, ಲಾಕ್ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಬೀಡನ್ನು ನಾವು ದಾರಕ್ಕೆ ಪೋಣಿಸ್ಕೊಂಡು ಸೇಮ್ ನಾನು ಅದೇ ಸ್ಟೆಪ್ಪನ್ನು ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟೇ. ನಿಧಾನವಾಗಿ ನೀವು ನೋಡ್ಕೊಳ್ಳಿ, ಅರ್ಥ ಆಗಲಿ ಅನ್ನೋದ್ರ ಕಾರಣಕ್ಕಾಗಿಯೇ ನಾನು ಹೇಳಿದ್ದನ್ನೇ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಲಾಕನ್ನು ಮಾಡೋದು ಬೇಡ, ಅದ್ರ ಬದಲು ನಾವು ನೀಡಲ್ ಮೇಲೆ ದಾರವನ್ನು ತೊಗೊಂಡು ನಾವು ಟ್ರಯಾಂಗಲ್ನಲ್ಲಿ ಅದನ್ನು ನೀಡಲ್ನ ಬಟ್ಟೆಗೆ ನಾವು ಟಚ್ ಮಾಡಿ ಅದನ್ನು ಕ್ರಾಸ್ನಲ್ಲೇ ನಾವು ಲಾಕ್ ಮಾಡ್ಕೋಬೇಕು. ಅಂದರೆ ನಾವು ಸಿಂಗಲ್ ಲಾಕ್ ಮಾಡಬಾರ್ದು, ಡಬಲ್ ಲಾಕ್ ಅಂದರೆ ಡಬಲ್ ಕ್ರೋಶಾವನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶಾನಲ್ಲೇ ನಮಗಿಲ್ಲಿ ಬೀಡ್ ಲಾಕ್ ಆಗುತ್ತೆ. ಬೀಡ್ ಲಾಕ್ ಹಾಕಿದ ನಂತರ ಬೀಡ್ ಮೇಲೆ ನಾವು 2 ಚೈನನ್ನು ಹಾಕೋಬೇಕು. ನೋಡಿ 2 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಅಲ್ಲಿ ಗ್ಯಾಪ್ ಇರೋ ಜಾಗದಲ್ಲಿ ನಾವು ಡಬಲ್ ಕ್ರೋಶಾವನ್ನು ಮಾಡ್ಕೊತಾ ಹೋಗಬೇಕು. ಆ ಗ್ಯಾಪ್ ಕಂಪ್ಲೀಟಾಗಿ ಕವರ್ ಆಗಬೇಕು, ಥ್ರೆಡ್ನಲ್ಲಿ ಕಂಪ್ಲೀಟಾಗಿ ಗ್ಯಾಪ್ ಕವರ್ ಆಗಬೇಕು, ಒಂದು ಡಿಸೈನಲ್ಲಿ ಕ್ರಿಯೇಟ್ ಆಗಬೇಕು. ನಾನಿಲ್ಲಿ 2 ಡಿಸೈನ್ ಸೇಮ್ ಡಿಸೈನ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ರೀತಿಯೇ ನಾವು ಇದನ್ನು ಸಹ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್, ತುಂಬಾ ಈಸಿ ಅಂತಲೇ ಹೇಳ್ಬೋದು. ನೋಡ್ತಾ ಇರಿ ಹೇಗೆ ಮಾಡೋದು ಅಂತ. ಸ್ವಲ್ಪ ನಾನಿಲ್ಲಿ 2 ಡಿಸೈನ್ನ ಸ್ಲೋ ಆಗಿ ಮಾಡಿ ತೋರಿಸಿದ್ದೀನಿ, ಇದು 3ನೇ ಡಿಸೈನ್ ಆಗಿರೋದ್ರಿಂದ ಸೇಮ್ ಅದೇ ಡಿಸೈನ್ ಸ್ವಲ್ಪ ನಾನಿಲ್ಲಿ ಸ್ಪೀಡಾಗಿ ಹಾಕ್ತಾ ಇದ್ದೀನಿ. ನೋಡಿ ಬೇಗನೆ ಫಿಲ್ ಮಾಡ್ತಾ ಇದ್ದೀನಿ ಡಬಲ್ ಕ್ರೋಶಾವನ್ನು. ತುಂಬಾ ಈಸಿ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನು ನಿಮಗೆ ಸ್ವಲ್ಪ ಕಲಿಯೋರ್ಗು ಸ್ವಲ್ಪ ಈಸಿ ಡಿಸೈನ್ನ ಹೇಳ್ಕೊಡೋಣ ಅನ್ನೋದ್ರಿಂದ ಕಾರಣದಿಂದ ನಿಮಗೆ ಸ್ವಲ್ಪ ಈಸಿ ಇರೋಂಥ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಕಲಿಯೋರಿಗೆ ನಿಮಗೆ ಹೆಲ್ಪ್ ಆಗಬೇಕು ಅನ್ನೋದ್ರಿಂದ ಅಷ್ಟೇ. ನೆಕ್ಸ್ಟ್ ನಿಮಗೆ ಬ್ರೈಡಲ್ ಡಿಸೈನ್ ಮತ್ತು ಬ್ರೈಡಲ್ ಡಿಸೈನ್ ಆದ್ರೂ ಅದು ಸಿಂಪಲ್ ಆಗಿರಬೇಕು, ನಿಮ್ಗೆ ಹಾಕೋದಕ್ಕೂ ಈಸಿ ಇರಬೇಕು, ಮತ್ತು ಲುಕ್ಕು ಸಹ ಅದು ಹಾಕಿದ್ಮೇಲೆ ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ಬ್ರೈಡಲ್ ಆಗಿರಬೇಕು ಅನ್ನೋದು. ನೆಕ್ಸ್ಟ್ ನಿಮಗೆ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲೂ ಸಹ ಸ್ವಲ್ಪ ಇನ್ನೂ ಡಿಸೈನ್ ಚೆನ್ನಾಗಿರೋ ಅಂಥದ್ದು ಈಸಿ ಇರೋವಂಥದ್ದು ಡಿಸೈನ್ನ ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಇದನ್ನು ಅಷ್ಟೇ 3ನೇ ಡಿಸೈನು ಕಂಪ್ಲೀಟಾಗಿ ಆಗಿದೆ. ಇದನ್ನು ಸಹ ನಾವು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಡಿಸೈನ್ನ ಲಾಕ್ ಮಾಡ್ತಾ ಇದ್ದೀನಿ.
ಮೂರನೇ ಡಿಸೈನ್ ರೆಡಿ ಆಗಿದೆ. ಇದನ್ನು ಸಹ ಲಾಕ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಮೊದಲು 3 ಚೈನ್ ಹಾಕ್ಕೊಂಡು 3 ಬೀಡು 3 ಡಿಸೈನ್ ಹಾಕ್ಕೊಂಡಿದ ನಂತರ ಮತ್ತೆ ನಾವಿಲ್ಲಿ 3 ಚೈನನ್ನು ಹಾಕೊಳ್ಳೋಣ. ಇಲ್ಲೂ ಸಹ 3 ಚೈನ್ ಏನಕ್ಕೆ ಹಾಕ್ಕೊಳ್ಳೋದು ಅಂದರೆ ಮಧ್ಯ ಸ್ವಲ್ಪ ಕುಚ್ಚು ಬರಲಿ ಅಂತ. ಡೈರೆಕ್ಟ್ ಬರೀ ಡಿಸೈನ್ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಸೊ 3 ಡಿಸೈನ್ ಆದಮೇಲೆ ನಾವು ಇಲ್ಲಿ ಕುಚ್ಚನ್ನು ಹಾಕೋದಕ್ಕೋಸ್ಕರ ಇಲ್ಲಿ ಮತ್ತೆ ನಾನು 3 ಚೈನನ್ನು ಹಾಕ್ತಾ ಇದ್ದೀನಿ. ನೋಡಿ ಕಾಣಿಸ್ತಿದೆಯಲ್ಲ, 3 ಚೈನ್ನ ಹಾಕ್ಕೊಳ್ಳೋಣ, ಅಲ್ಲಿ ಕುಚ್ಚು ಬರುತ್ತೆ. ನೆಕ್ಸ್ಟ್ ಮತ್ತೆ ಅದೇ ಸೇಮ್ ಡಿಸೈನ್ ಹಾಗೇನೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಮತ್ತೆ ನಾವು ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಅಂದರೆ ಡೈರೆಕ್ಟ್ ಲಾಕ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಿದೆ, ಈಗ ಆಲ್ರೆಡಿ ಹೇಳಿದ್ದೀನಿ. ಬೀಡನ್ನು ನಾವು ಥ್ರೆಡ್ಗೆ ಹಾಕ್ಕೊಂಡು ನಾವು ನೀಡಲ್ ಮೇಲೆ ದಾರವನ್ನು ತಗೊಂಡು ಟ್ರಯಾಂಗಲ್ ರೀತಿಯಲ್ಲಿ ನಾವು ನೀಡಲ್ನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಅಷ್ಟು ಡಿಸ್ಟೆನ್ಸ್ನಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ನೀಡಲ್ನ ಈ ಥರ ಈ ಶೇಪ್ನಲ್ಲಿ ಬರೋ ಥರ ನಮಗೆ ವಿ ಶೇಪ್ ಅಥವಾ ಟ್ರಯಾಂಗಲ್ನಲ್ಲಿ ಬರೋ ಥರ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಅದನ್ನು ನಾವು ಸಿಂಗಲ್ ಲಾಕ್ ಮಾಡೋ ಬದಲು ಡಬಲ್ ಲಾಕ್ ಮಾಡಬೇಕು. ಅಂದರೆ ಡಬಲ್ ಕ್ರೋಶ ಮಾಡಿದರೆ ಅಲ್ಲಿ ಬೀಡ್ ಲಾಕ್ ಆಗುತ್ತೆ. ಅದರ ಮೇಲೆ ನಾವು 2 ಚೈನನ್ನು ತಗೋಬೇಕು. ಬೀಡ್ನ ಮೇಲೆ ನಾವು 2 ಚೈನ್ನ ತಗೊಂಡು ನಮಗೆ ಅಲ್ಲಿರೋ ಗ್ಯಾಪ್ನಲ್ಲಿ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊತಾ ಹೋಗಬೇಕು. ನೋಡಿ ಕಾಣಿಸ್ತಿದೆಯಲ್ಲ, ಇದೇ ರೀತಿ ನಾವು ಡಬಲ್ ಕ್ರೋಶ ಕಂಪ್ಲೀಟಾಗಿ ಫಿಲ್ ಮಾಡಬೇಕು. ಮೊದಲು ನಾನು 3 ಚೈನ್ನ ಹಾಕ್ಕೊಂಡೆ ಡಿಸೈನಲ್ಲಿ 3 ಚೈನ್ನ, ನಂತರ ಆ 3 ಚೈನ್ನ ಏನಕ್ಕೆ ಹಾಕ್ಕೊಂಡೆ ಅಂದರೆ 3 ಚೈನ್ನ ನಾವು ಅಲ್ಲಿ ಕುಚ್ಚನ್ನು ಹಾಕೋದಕ್ಕೋಸ್ಕರ 3 ಚೈನ್ನ ಹಾಕ್ಕೊಂಡೆ. ನೆಕ್ಸ್ಟ್ ಅದಾದ ನಂತರ ನಾವು ಬೀಡನ್ನು ತೊಗೊಂಡು ಬೀಡ್ಗೆ ಸೇಮ್ ಈಗ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ನಾನು ಕಂಪ್ಲೀಟಾಗಿ ಬೀಡನ್ನು ತೊಗೊಂಡು ಬೀಡನ್ನು ಲಾಕ್ ಮಾಡಿ ಟ್ರಯಾಂಗಲ್ನಲ್ಲಿ ಲಾಕ್ ಮಾಡಿ ಅದರ ಮೇಲೆ 2 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಪ್ಲೀಟಾಗಿ ಗ್ಯಾಪ್ ಇರೋ ಜಾಗದಲ್ಲಿ ಡಬಲ್ ಕ್ರೋಶವನ್ನು ಫಿಲ್ ಮಾಡ್ತಾ ಇದ್ದೀನಿ. ಸುಮಾರು 9 ರಿಂದ 10 ನೀವು ಹೇಗೆ ನಾವು ಬೀಡನ್ನು ಎಷ್ಟು ಹೈಟ್ನಲ್ಲಿ ತೊಗೊಂಡಿರ್ತೀರಾ ಬೀಡನ್ನು ನಾವು ಟ್ರಯಾಂಗಲ್ನಲ್ಲಿ ಲಾಕ್ ಮಾಡಿ ಅದ್ರ ಮೇಲೆ ನಿಮಗೆ ಡಬಲ್ ಕ್ರೋಶ ಡಿಪೆಂಡ್ ಆಗುತ್ತೆ ಎಷ್ಟು ಹಾಕಬಹುದು ಅಂತ. 9 ರಿಂದ 10, ಒಬ್ಬರು ಚಿಕ್ಕದಾಗಿ ಹಾಕಿದ್ರೆ ಅವ್ರಿಗೆ 6 ರಿಂದ 7, 8 ಬರುತ್ತೆ. ಆ ಥರ ನಿಮಗೆ ಎಷ್ಟು ಲೆವೆಲ್ನಲ್ಲಿ ನೀವು ಬೀಡನ್ನು ತೊಗೊಂಡು ಲಾಕ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಡಿಸೈನ್ ಡಬಲ್ ಕ್ರೋಶ ಎಷ್ಟು ಬರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಾವು ಸ್ವಲ್ಪ ಫಾಸ್ಟಾಗಿ ಹೆಂಗಿದ್ರು ಡಿಸೈನ್ ಹೇಳ್ಕೊಟ್ಟಿದ್ದೀನಲ್ಲ ಸ್ಟಾರ್ಟಿಂಗ್ ಸ್ಲೋನಲ್ಲಿ ಅಂತ ನಾನು ಇದನ್ನು ಸ್ವಲ್ಪ ಫಾಸ್ಟಾಗಿ ಸ್ಪೀಡ್ನಲ್ಲಿ ಹಾಕ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ನಾನಿಲ್ಲಿ 9 ರಿಂದ 10 ಡಬಲ್ ಕ್ರೋಶವನ್ನು ಒಂದು ಡಿಸೈನಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಈಗ ಸೆಕೆಂಡ್ ಸ್ಟೆಪ್ನಲ್ಲಿ ಅಂದರೆ ಸೇಮ್ ಅದೇ ಲೈನಲ್ಲಿ ನೆಕ್ಸ್ಟ್ ಮಧ್ಯ ಕ್ರೋಶ ಕುಚ್ಚು ಬಂತಲ್ಲ, ಕುಚ್ಚಾದ ನಂತರ ನೆಕ್ಸ್ಟ್ ಡಿಸೈನು ಒಂದು ಕಂಪ್ಲೀಟ್ ಆಗಿದೆ. 3 ಆದಮೇಲೆ ಮಧ್ಯ ಕುಚ್ಚು ಬಂದಿದೆ. ಕುಚ್ಚು ಬಡೋದಕ್ಕೆ ನಾನು 3 ಚೈನ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಡಿಸೈನು ಸಹ ರೆಡಿ ಆಗಿದೆ. ಇದೇ ರೀತಿ ನಾನು ಕಂಪ್ಲೀಟಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ 3 ಚೈನ್ ಅಂದರೆ ಕುಚ್ಚು ಬಂದ ನಂತರ ಡಿಸೈನ್. ಈಗ ನಾನು ಲಾಸ್ಟ್ ಎಂಡಿಂಗ್ನಲ್ಲೂ ಸಹ 3 ಚೈನನ್ನು ಹಾಕ್ಕೊತಾ ಇದ್ದೀನಿ. ಅದು ಕುಚ್ಚಿಗೋಸ್ಕರ 3 ಚೈನ್ನ ಹಾಕ್ಕೊಂಡು ಅದನ್ನು 3 ಚೈನ್ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ 3 ಚೈನ್ ಲೆವೆಲ್ಗೆ ಲಾಕ್ ಮಾಡಿಕೊಂಡು ದಾರವನ್ನು ಮೇಲ್ಭಾಗ ಒಂದು ಸಿಂಗಲ್ ಮತ್ತೆ ಲಾಕನ್ನು ಮಾಡಿ ದಾರವನ್ನು ಮೇಲೆ ತಗೊಂಡು ಅದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡ್ರೆ ಥ್ರೆಡ್ ನಮಗಲ್ಲಿ ನಾಟ್ ಆಗುತ್ತೆ. ನಾವು ಕೈನಲ್ಲಿ ಥ್ರೆಡ್ಡನ್ನು ಗಂಟಾಕೋದು ತಪ್ಪುತ್ತೆ. ಸೊ ಈಸಿಯಾಗಿ ಲಾಕ್ ಆಗಿದೆ. ನೋಡಿ ಡಿಸೈನ್ ಕಂಪ್ಲೀಟಾಗಿ ಆಗಿದೆ. ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲು 3 ಚೈನ್ನ ತಗೊಂಡೆ. 3 ಚೈನ್ ಆದ ನಂತರ ಬೀಡ್ ತಗೊಂಡು ಸೇಮ್ ಇದೇ ರೀತಿ ನಾನು 3 ಡಿಸೈನ್ ಆರ್ಚನ್ನು ಸ್ಲ್ಯಾಂಟಿಂಗ್ ಆರ್ಚನ್ನು ಮಾಡಿಕೊಂಡೆ. ನೋಡಿ ಸ್ಲ್ಯಾಂಟಿಂಗ್ ಡಿಸೈನ್ ರೆಡಿ ಆಗಿದೆ. ಮತ್ತೆ ಮಧ್ಯದಲ್ಲಿ ಕುಚ್ಚು ಬಂದಿದೆ. ಮತ್ತೆ ಡಿಸೈನ್ ರೆಡಿ ಆಗಿದೆ. ಈ ಥರ 3 ಡಿಸೈನ್ ಆದ ನಂತರ ಮಧ್ಯ ಕುಚ್ಚನ್ನು ಬರುತ್ತೆ. ಎಂಡಿಂಗ್ನಲ್ಲೂ ಸಹ 3 ಚೈನ್ ಹಾಕ್ಕೊಂಡಿದ್ದೀನಿ. ಅಲ್ಲೂ ಕುಚ್ಚು ರೆಡಿ ಇದೆ. ನೋಡಿ ಕುಚ್ಚು ಹಾಕಿದ ನಂತರ ಹೇಗೆ ಕಾಣಿಸುತ್ತೆ ಅನ್ನೋದು ಸಹ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಮುದ್ದಾಗಿರೋಂಥ ಡಿಸೈನ್ ಸ್ಲ್ಯಾಂಟಿಂಗ್ ಡಿಸೈನ್ ರೆಡಿ ಆಗಿದೆ. ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಇಲ್ಲಿ ಗ್ರೀನ್ಗೆ ನಾನು ಪಿಂಕ್ ಕಾಂಬಿನೇಷನ್ ಇರೋಂತಹ ಥ್ರೆಡ್ ಕುಚ್ಚನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸ್ಯಾರಿಗೆ ಸಿಂಪಲ್ಲಾಗಿ ಸಹ ತುಂಬ ಕ್ಯೂಟಾಗಿ ಕಾಣಿಸೋವಂಥ ನಿಮಗೆ ಕ್ರೋಶಾ ಡಿಸೈನ್ನ ಹೇಳ್ಕೊಟ್ಟಿದ್ದೀನಿ. ಮನೇಲೆಲ್ಲ ನೀವು ಟ್ರೈ ಮಾಡಿ. ನೀವು ಇದನ್ನ ಈಸಿಯಾಗಿ ಕಲಿಬೇಕು ಅಂದರೆ ಈ ಡಿಸೈನ್ನ ನೀವು ಟ್ರೈ ಮಾಡಿ. ಮೊದಲು ಸ್ಯಾಂಪಲ್ ಪೀಸ್ಗೆ ಹಾಕಿ ಟ್ರೈ ಮಾಡಿ. ತುಂಬಾ ಈಸಿ.